ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಚುನಾವಣೆ ಆಯಿತು. BNP ಭರ್ಜರಿ ಬಹುಮತವನ್ನು ಸಾಧಿಸಿ ಹೊಸ ಸರ್ಕಾರವನ್ನು ಕೂಡ ರಚನೆ ಮಾಡಿತು. ತಾರಿಕ್ ರೆಹಮಾನ್ ಪ್ರಧಾನಮಂತ್ರಿಯೂ ಕೂಡ ಆದರು. ಬಾಂಗ್ಲಾದೇಶದ ಸಮಸ್ಯೆಗಳು ಬಹುತೇಕ ನಿವಾರಣೆ ಆದವು. ಇನ್ಮುಂದೆ ಎಲ್ಲವೂ ಕೂಡ ಸ್ಮೂತಾಗಿ ಹೋಗುತ್ತೆ ಅಂತ ಅನೇಕರು ಅಂದುಕೊಳ್ತಾ ಇರಬಹುದು. ಆದರೆ ಹಾಗಾಗಲಿಲ್ಲ. ಹೊಸ ಸರ್ಕಾರದ ರಚನೆಯ ಜೊತೆಗೆ ಹೊಸ ಸಂಘರ್ಷವೂ ಕೂಡ ಆರಂಭಗೊಂಡಿದೆ. ಬಾಂಗ್ಲಾದೇಶದ ಪ್ರಧಾನಿಗೆ ಆರಂಭದಲ್ಲೇ ಪ್ರತಿಭಟನೆಯ ಬಿಸಿ ಮುಟ್ಟೋದಕ್ಕೆ ಶುರುವಾಗಿದೆ. ಚುನಾವಣೆಯಲ್ಲಿ ಹೀನಾಯವಾಗಿ ಸೋತೋದಂತಹ NCP ಮತ್ತು ಜಮಾತೆ ಇಸ್ಲಾಮಿ ಒಟ್ಟಾಗಿ ಮತ್ತೆ ಪ್ರತಿಭಟನೆಯನ್ನ ಆರಂಭಿಸಿದಾವೆ. ಒಂದು ಕಡೆ ಚುನಾವಣೆಯ ಬಗ್ಗೆಯೂ ಕೂಡ ಅಸಮಾಧಾನ ಇದೆ, ಇನ್ನೊಂದು ಕಡೆಯಲ್ಲಿ BNP ಸರ್ಕಾರದ ನಿರ್ಧಾರದ ಬಗ್ಗೆಯೂ ಕೂಡ ಅಸಮಾಧಾನ ಭುಗಿಲೆದ್ದಿದೆ. ಅಲ್ಲಿಗೆ ಶೇಖ್ ಹಸೀನಾ ಎದುರಿಸಿದಂತಹ ಸಂಕಷ್ಟವನ್ನ ಈಗ ತಾರಿಕ್ ರೆಹಮಾನ್ಗೂ ಕೂಡ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಎಲ್ಲವೂ ಸರಿ ಆಯಿತು ಅನ್ನುವ ಹೊತ್ತಿನಲ್ಲಿ ಬಾಂಗ್ಲಾದೇಶದಲ್ಲಿ ಹೊಸದಾಗಿ ಸಂಘರ್ಷ ಆರಂಭಗೊಳ್ಳೋದಕ್ಕೆ ಏನ್ ಕಾರಣ? ಮತ್ತ್ಯಾಕೆ ಪ್ರತಿಭಟನೆಗಳಾಗ್ತಾ ಇದ್ದಾವೆ? ಶೇಖ್ ಹಸೀನಾಗೆ ಬಂದ ಸ್ಥಿತಿಯೇ ತಾರಿಕ್ ರೆಹಮಾನ್ಗೂ ಕೂಡ ಬರುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಹಿಂದೆ ತಾರಿಕ್ ರೆಹಮಾನ್ ಅವರ ಪದಗ್ರಹಣದ ಬಗ್ಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಸಣ್ಣದಾದಂತಹ ಕಿಡಿ ಹೊತ್ತಿಕೊಂಡಿದೆ ಅಂತ ನಿಮಗೆ ತಿಳಿಸಿದ್ದೆ. ಆದರೆ ಆ ಸಣ್ಣ ಕಿಡಿ ಇದೆಯಲ್ಲ, ಇದು ಅಗ್ನಿ ಜ್ವಾಲೆಯಾಗಿ ಈಗ ವ್ಯಾಪಿಸೋದಕ್ಕೆ ಶುರುವಾಗ್ತಾ ಇದೆ. ಇವತ್ತು ವಿಶ್ವದಲ್ಲಿ ಅನೇಕ ಇಂಡೆಕ್ಸ್ಗಳಿದಾವಲ್ಲ, ಪಾಸ್ಪೋರ್ಟ್ ಇಂಡೆಕ್ಸ್ ಇದೆ, ಹಂಗರ್ ಇಂಡೆಕ್ಸ್ ಇದೆ, ಹ್ಯಾಪಿನೆಸ್ ಇಂಡೆಕ್ಸ್ ಇದೆ, ಹೀಗೆ 10 ಇಂಡೆಕ್ಸ್ಗಳಿದ್ದಾವೆ. ಒಂದು ವೇಳೆ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರತಿಭಟನೆ ಮಾಡುವಂತಹ ದೇಶ ಯಾವುದು, ಪ್ರತಿಭಟನೆಯಲ್ಲೇ PhD ಮಾಡಿದಂತಹ ದೇಶ ಯಾವುದು, ಇದಕ್ಕೇನಾದರೂ ಇಂಡೆಕ್ಸ್ ಅನ್ನು ಕೊಡೋದಕ್ಕೆ ಹೊರಟಿದ್ದೆ ಆದರೆ ಬಾಂಗ್ಲಾದೇಶ ಅನ್ಡೌಟೆಡ್ಲಿ ನಂಬರ್ 1 ರ್ಯಾಂಕ್ ಅನ್ನೇ ಪಡೆದುಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಬಾಂಗ್ಲಾದಲ್ಲಿ ಆದಷ್ಟು ಪ್ರತಿಭಟನೆಗಳು ವಿಶ್ವದ ಇನ್ಯಾವುದೇ ದೇಶದಲ್ಲೂ ಕೂಡ ಆಗೋದಿಲ್ಲ. ಹಾಗಂತ ಬಾಂಗ್ಲಾಗಿಂತ ಅತಿ ಹೆಚ್ಚು ಪ್ರಾಬ್ಲಮ್ಗಳು ಬೇರೆ ಬೇರೆ ದೇಶಗಳಲ್ಲಿದ್ದಾವೆ. ಆದರೂ ಜನ ಆ ಮಟ್ಟಿಗೆ ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ 2024ರಲ್ಲಿ ಯಾಕೋಸ್ಕರವಾಗಿ ಪ್ರತಿಭಟನೆ ಆರಂಭಗೊಳ್ತು ಅಂತ. ಮೊದಲಿಗೆ ಪ್ರತಿಭಟನೆ ಶುರುವಾಗಿದ್ದು 1971ರ ಬಾಂಗ್ಲಾ ವಿಮೋಚನೆಗೆ ಹೋರಾಟ ಮಾಡಿದಂತಹ ಫ್ಯಾಮಿಲಿಗೆ ಇವತ್ತು ಕೂಡ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಅದರ ವಿರುದ್ಧವಾಗಿ ಪ್ರತಿಭಟನೆ ಆಯಿತು. ಅನಂತರದಲ್ಲಿ ಶೇಖ್ ಹಸೀನಾ ಅದನ್ನು ರದ್ದು ಮಾಡಿದ್ರು. ಆದರೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಒಂದು ವ್ಯತಿರಿಕ್ತವಾದಂತಹ ತೀರ್ಪನ್ನು ಕೊಡ್ತು. ಆದರೆ ಶೇಖ್ ಹಸೀನಾ ಅದಕ್ಕೂ ಕೂಡ ತಡೆ ತಂದಿದ್ರು. ಆದರೂ ಸಹ ಮಿತ್ರರೇ, ಪ್ರತಿಭಟನೆ ತೀವ್ರಗೊಳಿಸಲಾಯಿತು. ಕೇವಲ ಅಲ್ಲಿ ಮೀಸಲಾತಿ ವಿಚಾರ ನೆಪ ಮಾತ್ರಕ್ಕಾಗಿತ್ತು. ಅಲ್ಲಿ ಉದ್ದೇಶ ಇದ್ದಿದ್ದೇನು ಕೇಳಿದ್ರೆ, ಶೇಖ್ ಹಸೀನಾರನ್ನ ದೇಶ ಬಿಟ್ಟು ಓಡಿಸಬೇಕು, ಶೇಖ್ ಹಸೀನಾ ಅಧಿಕಾರದಲ್ಲಿರಬಾರದು, ಇದಷ್ಟೇ ಆ ಪ್ರತಿಭಟನೆಯ ಉದ್ದೇಶ ಆಗಿತ್ತು. ತಮ್ಮ ಮೀಸಲಾತಿ ಬೇಡಿಕೆ ಈಡೇರಿದ್ರೂ ಕೂಡ ಪ್ರತಿಭಟನೆ ನಿಲ್ಲದೇ ಇದ್ದಿದ್ದು ಇದೇ ಕಾರಣಕ್ಕೋಸ್ಕರವಾಗಿ. ಯಾಕೆ ಈ ವಿಚಾರವನ್ನ ಪುನಃ ನಿಮಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಈಗ ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರತಿಭಟನೆಗಳು ಆರಂಭಗೊಳ್ತಾ ಇದ್ದಾವೆ. ಹೊಸ ಸರ್ಕಾರ ಇನ್ನು ರಚನೆಯಾಗಿ 2 ದಿನ ಕಳೆದಿಲ್ಲ. ಅದಾಗಲೇ ಜಮಾತೆ ಇಸ್ಲಾಮಿ ಮತ್ತು NCPಯ ಕಾರ್ಯಕರ್ತರು ಬೀದಿಗಿಳಿದು ತಾರಿಕ್ ರೆಹಮಾನ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಶೇಖ್ ಹಸೀನಾಗೆ ಬಂದಂತಹ ಸ್ಥಿತಿ ನಿಮಗೂ ಸಹ ಬರುತ್ತೆ ಅಂತ 2 ದಿನದಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಬಾಂಗ್ಲಾದೇಶದ NCP ಪಕ್ಷವಂತೂ ಚುನಾವಣೆ ಸರಿಯಾಗಿ ನಡೆದಿಲ್ಲ, ಚುನಾವಣೆ ಕೌಂಟಿಂಗ್ನಲ್ಲಿ ವ್ಯತ್ಯಾಸ ಆಗಿದೆ, ರೀಕೌಂಟ್ ಆಗಬೇಕು, ಈ ರೀತಿಯಾಗಿ ಹೊಸ ಗೊಂದಲಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದೆ. ಹಾಗಾದ್ರೆ ಯಾಕೆ ಪ್ರತಿಭಟನೆ ಶುರುವಾಯಿತು? ಹೇಗಿದ್ರೂ ಜಮಾತೆ ಇಸ್ಲಾಮಿ ಮತ್ತು NCP ಎರಡೂ ಕೂಡ ವಿಪಕ್ಷಗಳಾಗಿದ್ದಾವೆ. ಒಂದು ಕಡೆ ತಾರಿಕ್ ರೆಹಮಾನ್ ಅಧಿಕಾರವನ್ನು ಆರಂಭಿಸುತ್ತಿದ್ದ ಹಾಗೆ ಇವರು ವಿಪಕ್ಷವಾಗಿಯೂ ಕೂಡ ಅಧಿಕಾರವನ್ನು ಆರಂಭಿಸಿದ್ರ? ಅದಕ್ಕೋಸ್ಕರವಾಗಿ ಪ್ರತಿಭಟನೆ ಆರಂಭಗೊಳ್ತಾ ಅಂತ ಕೇಳಿದ್ದೆ ಆದರೆ ಖಂಡಿತವಾಗ್ಲೂ ಇಲ್ಲ. ಬಾಂಗ್ಲಾದಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಮತ್ತೆ ಅತಂತ್ರ ಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಹೊಸ ಒಂದು ಕಾರಣವನ್ನು ಹುಡುಕಿಕೊಂಡಿದ್ದಾರೆ. ಆ ಕಾರಣ ಯಾವುದು ಕೇಳಿದ್ರೆ ಜುಲೈ ಚಾರ್ಟರ್. ಈ ಹಿಂದೆ ಈ ಜುಲೈ ಚಾರ್ಟರ್ನ ಬಗ್ಗೆ ಚಿಕ್ಕದಾಗಿ ಹೇಳಿದ್ದೆ. ಏನು ವಿವಾದ ಸೃಷ್ಟಿಯಾಗಿದೆ, ಜಮಾತೆ ಇಸ್ಲಾಮಿ ಮತ್ತು NCPಯ ವಾದ ಏನು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಮಿತ್ರರೇ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆ ಕೇಳಿದ್ರೆ ಇದು ಬಹಳ ದೊಡ್ಡ ಇಶ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಆ ಸುಳಿವು ಕೂಡ ಬಾಂಗ್ಲಾದೇಶದಲ್ಲಿ ಸಿಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಜುಲೈ ಚಾರ್ಟರ್ ಅನ್ನ ಈ ಹಿಂದೆ ಇದ್ದಂತಹ ಮೊಹಮ್ಮದ್ ಯೂನಿಸ್ ತಂದಿದ್ದ. ಅಂದ್ರೆ ಮಧ್ಯಂತರ ಸರ್ಕಾರ ತಂದಂತಹ ಒಂದು ಚಾರ್ಟರ್ ಅದು. ಅಂದ್ರೆ ಬಾಂಗ್ಲಾದೇಶದಲ್ಲಿ ಈಗಿರುವಂತಹ ಸಂವಿಧಾನ ಇದೆಯಲ್ಲ, ಇದರಲ್ಲಿ ಕೆಲವೊಂದಷ್ಟು ಮೂಲಭೂತವಾದಂತಹ ಬದಲಾವಣೆಯನ್ನ ತರಬೇಕು. ಮುಖ್ಯವಾಗಿ 80 ಅಂಶಗಳ ರಿಫಾರ್ಮ್ಸ್ ಆಗಬೇಕು ಅಂತ ಆ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. 2025ರ ಜುಲೈನಲ್ಲಿ ಅಂಗೀಕರಿಸಿದ ಕಾರಣದಿಂದಾಗಿ ಇದಕ್ಕೆ ಜುಲೈ ಚಾರ್ಟರ್ ಅಂತಲೇ ಹೆಸರು ಕೊಡಲಾಗಿದೆ. ಆದರೆ ಈ ಜುಲೈ ಚಾರ್ಟರ್ ಅನ್ನ ಕಂಪ್ಲೀಟ್ ಆಗಿ ಜಾರಿ ಮಾಡೋದಕ್ಕೆ ಮೊಹಮ್ಮದ್ ಯೂನಿಸ್ನ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ. ಯಾಕೆಂತಂದ್ರೆ ಅದು ಜನರಿಂದ ಎಲೆಕ್ಟ್ ಆದಂತಹ ಸರ್ಕಾರ ಆಗಿರಲಿಲ್ಲ. ಹೀಗಾಗಿ ಮೊಹಮ್ಮದ್ ಯೂನಿಸ್ ಏನ್ ಮಾಡ್ತಾನೆ ಗೊತ್ತಾ?
ಒಂದು ಪ್ಲಾನ್ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ಜನರಿಗೆ 2 ಮತದಾನದ ಹಕ್ಕನ್ನು ಕೊಡ್ತಾನೆ. ಒಂದು ಸರ್ಕಾರದ ಆಯ್ಕೆಗೆ ನಿಮ್ಗೆ ಯಾವ ಪಕ್ಷಕ್ಕೆ ಬೇಕೋ ಅವ್ರಿಗೆ ವೋಟ್ ಹಾಕುವಂತದ್ದು, ಇನ್ನೊಂದು ಜುಲೈ ಚಾರ್ಟರ್ಗೆ ಮತದಾನ ಮಾಡುವಂತದ್ದು. ಈ 80 ಅಂಶಗಳನ್ನು ನೀವು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಈ ಆಯ್ಕೆಯನ್ನು ಜನರಿಗೆ ಕೊಡಲಾಗಿತ್ತು. ಮಿತ್ರರೇ, ಈ ಚಾರ್ಟರ್ಗೆ ಜನರಿಂದ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಬಂತು. ಬಹುಶಃ ಮೊಹಮ್ಮದ್ ಯೂನಿಸ್ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಕೇಳಿದ್ರೆ ಬಾಂಗ್ಲಾದಲ್ಲಿ ಮತ ಹಾಕದಂತಹ 60% ಜನ ಜುಲೈ ಚಾರ್ಟರ್ ಪರವಾಗಿ ಮತ ಹಾಕಿದ್ದಾರೆ. ಅಂದ್ರೆ ಈ ಚಾರ್ಟರ್ನಲ್ಲಿರುವಂತಹ ಅಂಶಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಬೇಕು, ಬಾಂಗ್ಲಾದ ಸಂವಿಧಾನಕ್ಕೆ ಈ ಎಲ್ಲ ತಿದ್ದುಪಡಿಗಳಾಗಬೇಕು ಅಂತ ಅವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೊಹಮ್ಮದ್ ಯೂನಿಸ್ ತಂದಂತಹ ಈ ಜುಲೈ ಚಾರ್ಟರ್ಗೆ ಭಾರಿ ಶಕ್ತಿಯನ್ನ ತಂದುಕೊಡ್ತು. ಆದರೆ ಈ ಜುಲೈ ಚಾರ್ಟರ್ ಬಗ್ಗೆ ಆರಂಭದಿಂದಲೂ ಮೌನವಾಗಿದ್ದಂತಹ BNP ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ, ಅಂದ್ರೆ ಯಾವಾಗ ಮತದಾನ ಆಗಿ ನಂತರದಲ್ಲಿ ಫಲಿತಾಂಶ ಘೋಷಣೆ ಆಯ್ತಲ್ಲ, ಇದೆಲ್ಲ ಆದ ಬಳಿಕ ಕಂಪ್ಲೀಟ್ ಯೂಟರ್ನ್ ಅನ್ನು ತೆಗೆದುಕೊಳ್ತು. ಮೊಹಮ್ಮದ್ ಯೂನಿಸ್ ಏನ್ ಹೇಳ್ದ ಕೇಳಿದ್ರೆ, ಸಂವಿಧಾನ ಸುಧಾರಣಾ ಕೌನ್ಸಿಲ್ ಅನ್ನ ಕೂಡ ಇದೇ ಸಂದರ್ಭದಲ್ಲಿ ರಚನೆ ಮಾಡಬೇಕು, ಅದಕ್ಕೆ ನೀವು ಈಗಲೇ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತ ಪಟ್ಟು ಹಿಡ್ದ. ಆದ್ರೆ BNPಗೆ ಮತ್ತು ತಾರಿಕ್ ರೆಹಮಾನ್ಗೆ ಇದು ಒಪ್ಪಿಗೆ ಇರಲಿಲ್ಲ. ಹೀಗಾಗಿ ತಾರಿಕ್ ರೆಹಮಾನ್ ಈ ಸಂವಿಧಾನ ಸುಧಾರಣಾ ಕೌನ್ಸಿಲ್ಗೆ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಒಪ್ಪಲಿಲ್ಲ. ಮಿತ್ರರೇ, ಇದೇ ಈಗ ಸಂಘರ್ಷಕ್ಕೆ ಕಾರಣ ಆಗಿರೋದು. ಇದನ್ನೇ ಮುಂದಿಟ್ಟುಕೊಂಡು NCP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದಾದ್ಯಂತ ಹೋರಾಟ ಮಾಡುವಂತಹ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ಕೇವಲ ಎಚ್ಚರಿಕೆ ಮಾತ್ರ ಅಲ್ಲ, ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಆರಂಭಿಸಿದ್ದಾವೆ. ಢಾಕಾದಲ್ಲಿ ಬಹಳ ದೊಡ್ಡದಾದಂತಹ ಪ್ರತಿಭಟನೆಯನ್ನ ಜಮಾತೆ ಮತ್ತು NCP ನಡೆಸಿದ್ದಾವೆ. ಸರಿಸುಮಾರು 6,000 ರಿಂದ 8,000 ಜನ ಸೇರಿ ಸರ್ಕಾರದ ವಿರುದ್ಧ ಆರಂಭದಲ್ಲೇ ಘೋಷಣೆಯನ್ನು ಕೂಗಿದ್ದಾರೆ. ಹಾಗಾದ್ರೆ ಏನಿದು ಜುಲೈ ಚಾರ್ಟರ್? ಇದರಲ್ಲಿ ಅಂತಹದ್ದೇನು ಅಂಶಗಳಿದಾವೆ ನೋಡೋದಾದ್ರೆ, ನಿಮಗೆ ಈ ಹಿಂದೆ 1-2 ಅಂಶಗಳನ್ನು ತಿಳಿಸಿದ್ದೆ. ಆದರೆ ಈ ಜುಲೈ ಚಾರ್ಟರ್ನಲ್ಲಿ ಒಟ್ಟು 80 ಅಂಶಗಳಿದಾವೆ. ಬಾಂಗ್ಲಾದೇಶದಲ್ಲಿ ಸರ್ಕಾರ ಯಾವ ರೀತಿಯಾಗಿ ರಚನೆ ಆಗಬೇಕು, ಸಂವಿಧಾನ ಹೇಗಿರಬೇಕು, ಬಾಂಗ್ಲಾದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ಮಹಿಳಾ ಸ್ವಾತಂತ್ರ್ಯ, ಈ ಎಲ್ಲ ವಿಚಾರಗಳನ್ನು ಕೂಡ ಈ 80 ಅಂಶಗಳು ಒಳಗೊಂಡಿದ್ದಾವೆ. ಅದರಲ್ಲಿ ಕೆಲ ಮುಖ್ಯವಾದಂತಹ ಅಂಶಗಳನ್ನು ಮಾತ್ರ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಚುನಾವಣಾ ಸುಧಾರಣೆ. ಈಗೇನು ಬಾಂಗ್ಲಾದೇಶದಲ್ಲಿ ಚುನಾವಣೆ ಆಗ್ತಾ ಇದೆಯಲ್ಲ, ಇದು ಸರಿ ಇಲ್ಲ. ಈ ಚುನಾವಣಾ ವ್ಯವಸ್ಥೆಗೆ ಸುಧಾರಣೆ ಮಾಡಬೇಕು ಅಂತ ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿಯ ಸುಧಾರಣೆಗಳು ಕೇಳಿದ್ರೆ, ಒಂದು ಸ್ವತಂತ್ರವಾದಂತಹ ಚುನಾವಣಾ ಆಯೋಗ ಇರಬೇಕು, ಅದು ಸರ್ಕಾರದ ಹಿಡಿತದಲ್ಲಿರಬಾರದು. ಜೊತೆಗೆ EVM ಅನ್ನು ಜಾರಿಗೆ ತರಬೇಕು. ಚುನಾವಣೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಆಗಬೇಕು. ಅಕ್ರಮಗಳನ್ನು ತಡೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಈ ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಬಾಂಗ್ಲಾದೇಶದಲ್ಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಎಲೆಕ್ಟ್ ಆದಂತಹ ಸರ್ಕಾರ ಇರಬಾರದು. ಈಗೇನು ಮಧ್ಯದಲ್ಲಿ ಜಾರಿಗೆ ಬಂದಿತ್ತಲ್ಲ ಮಧ್ಯಂತರ ಸರ್ಕಾರ, ಆ ರೀತಿಯಾದಂತಹ ಒಂದು ತಟಸ್ಥ ಸರ್ಕಾರ ರಚನೆ ಆಗಬೇಕು. ಆ ಸರ್ಕಾರ ಇರುವಂತಹ ಸಂದರ್ಭದಲ್ಲೇ ಚುನಾವಣೆ ಆಗಬೇಕು ಅಂತೇಳಿ ಈ ಒಂದು ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಿತ್ರರೇ, ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಒಂದು ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಗೊತ್ತಾ? ಬಾಂಗ್ಲಾದೇಶದಲ್ಲಿ ಚುನಾವಣೆ ಆದ ಬಳಿಕ ನಮ್ಮ ದೇಶದ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅವ್ರೇನು ಹೇಳಿದ್ರು ಗೊತ್ತಾ? ನಮ್ಮ ದೇಶದಲ್ಲಿರುವಂತಹ ಎಲೆಕ್ಷನ್ ಕಮಿಷನ್ ಬಾಂಗ್ಲಾದೇಶದ ಎಲೆಕ್ಷನ್ ಕಮಿಷನ್ ಅನ್ನ ನೋಡಿ ಕಲ್ತುಕೊಳ್ಳಲಿ, ಹೇಗೆ ಚುನಾವಣೆಯನ್ನು ನಡೆಸಬೇಕು ಅಂತ ಅವರಿಂದ ತಿಳಿದುಕೊಳ್ಳಲಿ ಅಂತ ಹೇಳ್ಬಿಟ್ಟು ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರಿಗೆ 10 ಪೈಸೆಯ ದೇಶಭಕ್ತಿ ಇದ್ದಿದ್ದೇ ಆಗಿದ್ರೆ ಇಂತಹ ಸ್ಟೇಟ್ಮೆಂಟ್ಗಳನ್ನು ಯಾವತ್ತೂ ಕೊಡ್ತಾ ಇರಲಿಲ್ಲ. ಯಾಕೆ ಅಂತ ನಾನೇನು ನಿಮಗೆ ಬಿಡಿಸಿ ಹೇಳಬೇಕು ಅಂತ ನಾನಂತೂ ಅಂದುಕೊಂಡಿಲ್ಲ. ನೀವೇ ನೋಡಿ, ಅವರು ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ EVM ತರಬೇಕು ಅಂತ. ಆದ್ರೆ ನಮ್ಮ ದೇಶದಲ್ಲಿ ವಿಪಕ್ಷಗಳು ಏನು ಹೇಳ್ತಾ ಇದ್ದಾವೆ? EVM ಬೇಡ, ಬ್ಯಾಲೆಟ್ ಪೇಪರ್ ಅನ್ನ ತರಬೇಕು ಅಂತ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಹೇಗೆ ಚುನಾವಣಾ ಅಕ್ರಮಗಳಾದ್ವಲ್ಲ, ಒಂದೊಂದು ಪೋಲಿಂಗ್ ಬೂತ್ಗಳನ್ನೇ ಹೈಜಾಕ್ ಮಾಡಿದ್ರಲ್ಲ, ಮನ ಬಂದಂತೆ ಮೊದಲೇ ಬ್ಯಾಲೆಟ್ ಪೇಪರ್ಗಳನ್ನು ವಿತರಿಸಿದ್ರಲ್ಲ, ಆ ರೀತಿಯಾಗಿ ನಮ್ಮ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಇವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದು, ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆಸಿದ ಹಾಗೆ ನಮ್ಮಲ್ಲೂ ನಡೆಸಿ ಅಂತ. ನಾಚಿಕೆ ಆಗಬೇಕು ನಮ್ಮ ದೇಶದ ರಾಜಕಾರಣಿಗಳಿಗೆ. ಹಾಗೆ ಈ ಜುಲೈ ಚಾರ್ಟರ್ನಲ್ಲಿರುವಂತಹ ಇನ್ನೊಂದು ದೊಡ್ಡ ಅಂಶ ಏನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲೂ ಕೂಡ 2 ಸದನದ ವ್ಯವಸ್ಥೆಯನ್ನು ತರಬೇಕು ಅಂತ. ಈಗ ಭಾರತದಲ್ಲಿದೆಯಲ್ಲ ರಾಜ್ಯಸಭೆ ಮತ್ತು ಲೋಕಸಭೆ, ಅದೇ ರೀತಿಯಾದಂತಹ ದ್ವಿಸದನ ವ್ಯವಸ್ಥೆಯನ್ನ ಬಾಂಗ್ಲಾದೇಶದಲ್ಲೂ ತರಬೇಕು ಅಂತ ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಿತ್ರರೇ, ಇದನ್ನ ಯಾವತ್ತೂ ಕೂಡ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಚುನಾವಣಾ ವ್ಯವಸ್ಥೆಗಳಲ್ಲಿ ದುಡ್ಡಿದ್ದವನೇ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲೆಕ್ಟೆಡ್ ಗವರ್ನಮೆಂಟ್ಗೆ ಸಲಹೆ ಕೊಡೋದಕ್ಕೆ, ಅವರ ಅಂಕುಡೊಂಕುಗಳನ್ನು ತಿದ್ದೋದಕ್ಕೆ, ಅವರು ತಂದಂತಹ ಕಾನೂನುಗಳನ್ನು ಪರಾಮರ್ಶಿಸೋದಕ್ಕೆ ಸಮಾಜದ ಇಂಟೆಲೆಕ್ಚುವಲ್ಸ್ ಯಾರಿರ್ತಾರೆ ಅವರು ಸದನದಲ್ಲಿರಬೇಕು. ಇದೇ ಉದ್ದೇಶದಿಂದಲೇ ರಾಜ್ಯಸಭೆ ರಚನೆ ಆಗಿರೋದು. ಆದರೆ ಇವತ್ತು ಬೇರೆ ಥರ ಆಗ್ತಾ ಇದೆ. ಯಾರು ಗೆಲ್ಲೋದಕ್ಕಾಗೋದಿಲ್ವೋ ಅವರಿಗೊಂಥರ ಗಂಜಿ ಕೇಂದ್ರದಂತೆ ರಾಜ್ಯಸಭೆಗೆ ಕಳುಹಿಸಲಾಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಬಾಂಗ್ಲಾದೇಶದಲ್ಲಿ ಈ ಡಿಮ್ಯಾಂಡನ್ನು ಇಡಲಾಗಿತ್ತು, ನಮ್ಮಲ್ಲೂ ಕೂಡ ದ್ವಿಸದನ ಪದ್ಧತಿ ಜಾರಿಗೆ ಬರಬೇಕು ಅಂತ.
ಆದರೆ ಅದರಲ್ಲಿರುವಂತಹ ಒಂದು ಅಂಶ BNP ಪಕ್ಷಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದೇನು ಕೇಳಿದ್ರೆ, ಈಗ ಮುಖ್ಯ ಚುನಾವಣೆಯಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟನ್ನು ಪಡೆದುಕೊಂಡಿರ್ತಾರೋ ಅದರ ಆಧಾರದಲ್ಲಿ ಈ ಹೊಸ ಸದನಕ್ಕೆ ಪ್ರಾತಿನಿಧಿತ್ವವನ್ನು ಕೊಡಬೇಕು ಅಂತ ಈ ಒಂದು ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಹೇಗೆ ಕೇಳಿದ್ರೆ, ಈಗ ಮೊನ್ನೆ ಚುನಾವಣೆ ನಡೀತಲ್ಲ ಬಾಂಗ್ಲಾದೇಶದಲ್ಲಿ, ಅದರಲ್ಲಿ BNP ಪಕ್ಷಕ್ಕೆ 35% ವೋಟ್ ಬಂದಿದೆ ಅಂತ ಅಂದುಕೊಳ್ಳಿ. ಹೊಸ ಸದನದಲ್ಲಿ 35% ಸೀಟ್ಗಳು BNP ಪಕ್ಷಕ್ಕೆ ಸಿಗುತ್ತೆ. ಈಗ ಜಮಾತೆ ಇಸ್ಲಾಮಿಗೆ 10% ವೋಟ್ ಸಿಕ್ಕರೆ 10% ಸೀಟ್ಗಳು ಜಮಾತೆ ಇಸ್ಲಾಮಿಗೆ ಸಿಗುತ್ತೆ. ಆದರೆ BNP ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ, ನಂಬರ್ಗಳ ಆಧಾರದಲ್ಲೇ ಸೀಟ್ಗಳು ನಿರ್ಧಾರ ಆಗಬೇಕು ಅಂತ. ಈಗ ಭಾರತದಲ್ಲೂ ಕೂಡ ನಂಬರ್ಗಳ ಆಧಾರದಲ್ಲೇ ನಿರ್ಧಾರ ಆಗೋದು. ಈಗ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಹೇಗೆ ನಿರ್ಧಾರ ಆಗುತ್ತೆ, MLA ಮತ್ತು MPಗಳ ಆಧಾರದಲ್ಲೇ ಚುನಾವಣೆ ನಡೆಯುವಂತಹದ್ದು. ಹೀಗೆ ಬಾಂಗ್ಲಾದಲ್ಲಿ ಈ ಎಲ್ಲ ವಿಚಾರಗಳಿಗೆ ಸ್ವಲ್ಪ ತಿಕ್ಕಾಟ ಏರ್ಪಟ್ಟಿದೆ. ಜೊತೆಗೆ ಈ ಜುಲೈ ಚಾರ್ಟರ್ನಲ್ಲಿರುವಂತಹ ಅತ್ಯಂತ ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಇನ್ನು ಮುಂದೆ ಒಬ್ಬ ವ್ಯಕ್ತಿ 2 ಬಾರಿಗೆ ಮಾತ್ರ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಇದೆ. ಅದಕ್ಕಿಂತ ಹೆಚ್ಚು ಆತ ಗೆಲ್ಲೋದಕ್ಕೆ ಸಾಮರ್ಥ್ಯ ಇದ್ರೂ ಕೂಡ, ಜನ ಬಯಸಿದ್ರೂ ಕೂಡ ಪ್ರಧಾನಮಂತ್ರಿ ಆಗಬಾರದು. ಆ ರೀತಿಯಾಗಿ ಸಂವಿಧಾನಾತ್ಮಕ ಬದಲಾವಣೆಯನ್ನು ತರಬೇಕು ಅಂತ ಜುಲೈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ವೈಯಕ್ತಿಕವಾಗಿ ತಾರಿಕ್ ರೆಹಮಾನ್ ಅವರಿಗೆ ಇಷ್ಟ ಇಲ್ಲ. ಇನ್ನು ಪ್ರೆಸಿಡೆಂಟ್ಗೆ ಹೆಚ್ಚಿನ ಪವರ್ ಇರಬೇಕು ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದು ಕೂಡ ಹೊಸ ಪ್ರಧಾನಿಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ತಾರಿಕ್ ರೆಹಮಾನ್ ಇದನ್ನು ಜಾರಿ ಮಾಡೋದಕ್ಕೆ ಸದ್ಯಕ್ಕಂತೂ ಒಪ್ಕೊಂಡಿಲ್ಲ. ಆದರೆ ಜಮಾತೆ ಇಸ್ಲಾಮಿ ಮತ್ತು NCPಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಈಗ ತಾರಿಕ್ ರೆಹಮಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದೇ ಪ್ರಬಲ ಅಸ್ತ್ರ. ಮತ್ತೊಮ್ಮೆ ಸರ್ಕಾರವನ್ನು ಶೇಕ್ ಮಾಡಬಹುದು ಅಂತ ಅವರಿಗೊಂದು ನಂಬಿಕೆ ಬಂದಿದೆ. ಯಾಕೆ ಅಂತಂದರೆ, ಮೊನ್ನೆ ನಡೆದಂತಹ ವೋಟಿಂಗ್ ವೇಳೆ ಈ ಸಂವಿಧಾನ ಬದಲಾವಣೆಗೆ 60% ಮತ ಸಿಕ್ಕಿದೆ. ಅಂದರೆ ದೇಶದಲ್ಲಿ ಬಹುಪಾಲು ಜನ ಈ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎನ್ನುವಂಥದ್ದು ಅವರ ನಂಬಿಕೆ ಆಗಿದೆ. ಅದು ವೋಟಿಂಗ್ ಕೂಡ ಆಗಿದೆ. ಇದೇ ಆಧಾರದಲ್ಲೇ ಈ ವಿಚಾರವನ್ನು ಎತ್ತುಕೊಂಡು ಅವರು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಮತ್ತೊಮ್ಮೆ ಸರ್ಕಾರವನ್ನು ಅಸ್ಥಿರ ಮಾಡುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಆದರೆ ಈ ಇಡೀ ಕಹಾನಿಯಲ್ಲಿ ಒಂದು ಟ್ವಿಸ್ಟ್ ಇದೆ. ಈಗ ಜಮಾತೆ ಇಸ್ಲಾಮಿ ಈ ಜುಲೈ ಚಾರ್ಟರನ್ನು ಬೆಂಬಲಿಸ್ತಾ ಇದೆಯಲ್ಲ, ಅದು ಜಾರಿಗೆ ಬರಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದೆಯಲ್ಲ, ಅವರಿಗೆ ಈ ಜುಲೈ ಚಾರ್ಟರ್ನಲ್ಲಿ ಪೂರ್ಣವಾದಂತಹ ಒಪ್ಪಿಗೆ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ ಅವರು ಕೇವಲ ವಿರೋಧಕ್ಕಾಗಿ ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ಜುಲೈ ಚಾರ್ಟರ್ನಲ್ಲಿ ಕೆಲವೊಂದಷ್ಟು ಒಳ್ಳೆಯ ಅಂಶಗಳು ಕೂಡ ಇದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಹಕ್ಕುಗಳನ್ನು ಕೊಡಬೇಕು ಅಂತ ಕೂಡ ಈ ಜುಲೈ ಚಾರ್ಟರ್ನಲ್ಲಿ ಹೇಳಲಾಗಿದೆ. ಅಂದರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು, ಸಿಖ್ಖರು, ಬೌದ್ಧರು, ಇಸಾಯಿಗಳೇನಿದ್ದಾರೆ ಅವರಿಗೂ ಕೂಡ ಹೆಚ್ಚಿನ ಅಧಿಕಾರ ಸಿಗಬೇಕು, ಪ್ರಾತಿನಿಧಿತ್ವ ಜಾಸ್ತಿ ಆಗಬೇಕು ಅಂತ ಜುಲೈ ಚಾರ್ಟರ್ನಲ್ಲಿ ಹೇಳಲಾಗಿದೆ. ಅದನ್ನು ಜಮಾತೆ ಇಸ್ಲಾಮಿ ಒಪ್ಕೊಳ್ಳುತ್ತಾ? ಹಾಗೆ ಸಂಸತ್ನಲ್ಲಿ ಮಹಿಳಾ ಪ್ರಾತಿನಿಧಿತ್ವದ ಹೆಚ್ಚಳ, ಲಿಂಗ ಸಮಾನತೆ, ಇದೆಲ್ಲವುದನ್ನು ಉಲ್ಲೇಖ ಮಾಡಲಾಗಿದೆ. ಇದೆಲ್ಲವೂ ಕೂಡ ಜಮಾತೆ ಇಸ್ಲಾಮಿಯ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿರುವಂತಹದ್ದು. ನಿಮಗೆ ನೆನಪಿರಲಿ ಮಿತ್ರರೇ, ಜಮಾತೆ ಇಸ್ಲಾಮಿ ಈ ಬಾರಿ ಪ್ರಬಲ ಪಕ್ಷವಾಗಿ ಚುನಾವಣೆಯನ್ನು ಎದುರಿಸಿತ್ತಲ್ಲ, ಆದರೆ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಕೊಡೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಯಾಕೆ ಅಂತಂದರೆ ಅವರ ಸಿದ್ಧಾಂತ ಅದನ್ನು ಒಪ್ಪೋದಿಲ್ಲ. ಈಗ ತಾಲಿಬಾನಿಗಳು ಮಹಿಳಾ ಸ್ವಾತಂತ್ರ್ಯ ಕೊಡ್ತಾರೆ ಅಂತಂದ್ರೆ ನೀವು ಒಪ್ತೀರಾ? ಈ ತಾಲಿಬಾನಿಗಳ ಸಿದ್ಧಾಂತವೇ ಜಮಾತೆ ಇಸ್ಲಾಮಿಯ ಸಿದ್ಧಾಂತವೂ ಕೂಡ ಹೌದು. ಆದರೆ ಚುನಾವಣಾ ರಿಸಲ್ಟ್ ಈಗ ಇವರ ಪರವಾಗಿ ಬಂದಿಲ್ವಲ್ಲ, ಈ ಕಾರಣದಿಂದ ಈ ಜುಲೈ ಚಾರ್ಟರ್ ವಿಚಾರವನ್ನೇ ಇಟ್ಟುಕೊಂಡು ತಾರಿಕ್ ರೆಹಮಾನ್ ಸರ್ಕಾರವನ್ನು ಅಲುಗಾಡಿಸಬಹುದು ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಅದೇ ಆಧಾರದಲ್ಲಿ ಪ್ರತಿಭಟನೆಯನ್ನು ಕೂಡ ಆರಂಭಿಸಿದ್ದಾರೆ. ಅಲ್ಲಿಗೆ ಮಿತ್ರರೇ, ಬಾಂಗ್ಲಾದೇಶ ಏನೋ ಹೊಸ ಸರ್ಕಾರ ರಚನೆಯಾದ ಬಳಿಕ ಸ್ಟೇಬಲ್ ಆಗಿಬಿಡುತ್ತೆ, ಇನ್ಮುಂದೆ ಅಂತಹ ಪ್ರತಿಭಟನೆಗಳು ನಡೆಯೋದಿಲ್ಲ, ಶಾಂತಿಯಿಂದ ಇರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವಾಗ ಬೇಕಾದರೂ ಅಶಾಂತಿ ಭುಗಿಲೇಳಬಹುದು. ಮತ್ತೊಮ್ಮೆ ದೊಡ್ಡ ಹೋರಾಟಕ್ಕೆ ಬಾಂಗ್ಲಾದೇಶ ಸಾಕ್ಷಿಯಾದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಪ್ರತಿಭಟನೆಯಲ್ಲೇ PhD ಪಡೆದಿರುವಂತಹ NCP ಪಕ್ಷ ಈಗ ಜಮಾತೆ ಇಸ್ಲಾಮಿಯ ಜೊತೆಗಿದೆ. ವಿರೋಧ ಪಕ್ಷದ ಸ್ಥಾನವೂ ಕೂಡ ಅವರಿಗೆ ಸಿಕ್ಕಿದೆ. ಹೀಗಿರುವಾಗ ಪ್ರತಿಭಟಿಸದೇ ಬಿಡ್ತಾರಾ? ಮಿತ್ರರೇ, ಇದಿಷ್ಟು ಚುನಾವಣೆ ಬಳಿಕ ಬಾಂಗ್ಲಾದೇಶದಲ್ಲಿ ಏನೇನಾಗ್ತಾ ಇದೆ, ಅಲ್ಲಿನ ರಾಜಕೀಯ ಬೆಳವಣಿಗೆಗಳೇನು ಅನ್ನೋದರ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.